ಓಂ ಮಹಾದೇವಿಯೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಮಿಥುನ ರಾಶಿಯವರನ್ನು ಒಬ್ಬ ವ್ಯಕ್ತಿ ರಹಸ್ಯವಾಗಿ ಇಷ್ಟಪಡುತ್ತಾರೆ. ಅವರು ನಿಮ್ಮ ಜೀವನವನ್ನು ಸ್ಥಿರಗೊಳಿಸಲು ಶ್ರಮಿಸುತ್ತಿದ್ದಾರೆ. ಈಗ ಈ ವಿಡಿಯೋದಲ್ಲಿ ಅವರು ಯಾರು ಎಂಬುದರ ವಿವರಗಳನ್ನು ನಿಮಗೆ ತಿಳಿಸುತ್ತೇವೆ. ಅದಕ್ಕೂ ಮೊದಲು ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನು ಬೆಂಬಲಿಸಿ. ಓಂ ಲಕ್ಷ್ಮೀ ದೇವಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಈಗ ವಿಡಿಯೋಗೆ ಬರುತ್ತೇನೆ. ಮಿಥುನ ರಾಶಿಯು ರಾಶಿ ಚಕ್ರದ 3ನೇ ರಾಶಿಯಾಗಿದೆ. ಮೃಗಶಿರ 3 ಮತ್ತು 4 ಪಾದಗಳು, ಆರುದ್ರ 1, 2, 3, 4 ಪಾದಗಳು, ಪುನರ್ವಸು 1, 2, 3 ಪಾದಗಳು. ಮಿಥುನ ರಾಶಿಯಲ್ಲಿ ಜನಿಸಿದ ಜನರು ಇವರು ರಾಶಿ ಚಕ್ರ ಚಿಹ್ನೆಗೆ ಸೇರಿದ್ದವರಾಗಿದ್ದಾರೆ. ಈ ರಾಶಿ ಚಕ್ರದ ಅಧಿಪತಿ ಬುಧ. ಮಿಥುನ ರಾಶಿಯವರು ಹಾಸ್ಯಮಯರು ಮತ್ತು ಅವರು ಬಯಸಿದ್ದನ್ನು ಸಾಮರಸ್ಯದಿಂದ ಸಾಧಿಸಲು ಪ್ರಯತ್ನಿಸುತ್ತಾರೆ. ಅವರು ವ್ಯವಹಾರದ ವಿಷಯಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ವ್ಯಕ್ತಪಡಿಸುತ್ತಾರೆ. ಅವರು ಭವಿಷ್ಯಕ್ಕಾಗಿ ಚೆನ್ನಾಗಿ ಯೋಜನೆಗಳನ್ನು ರೂಪಿಸುತ್ತಾರೆ. ಅವರು ಸಮಯಕ್ಕೆ ಸರಿಯಾಗಿ ಮಾತನಾಡುವ ಕೌಶಲ್ಯವನ್ನು ಹೊಂದಿರುತ್ತಾರೆ. ಅವರ ಜಾತಕದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಜನರು ಮತ್ತು ಬುಧ ಗ್ರಹದ ಸ್ಥಳೀಯರು ಕೆಲವರು ಪ್ರಮುಖ ಸಂದರ್ಭಗಳಲ್ಲಿ ಅವರನ್ನು ಮೋಸಗೊಳಿಸುವ ಸಾಧ್ಯತೆಗಳಿವೆ. ಅಲ್ಲದೆ ಅವರು ಬಾಲ್ಯದಿಂದಲೂ ಕಷ್ಟಗಳ ಫಲಗಳನ್ನು ಕಂಡಿದ್ದಾರೆ. ಅವರಿಗೆ ಸಾಕಷ್ಟು ಜೀವನ ಅನುಭವವೂ ಇದೆ. ಅವರಿಗೆ ಅನೇಕ ಕ್ಷೇತ್ರಗಳ ಬಗ್ಗೆ ಜ್ಞಾನವಿದೆ. ಅವರಿಗೆ ಸಾಕಷ್ಟು ತಿಳುವಳಿಕೆ ಇರುತ್ತದೆ. ಆದರೆ ವಿಶೇಷವಾಗಿ ನೀವು ಮಿಥುನ ರಾಶಿಯವರ ಜಾತಕವನ್ನು ನೋಡಿದರೆ ಒಬ್ಬ ವ್ಯಕ್ತಿಯು ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಾರೆ. ಅವರು ನಿಮ್ಮ ಜೀವನವನ್ನು ಸ್ಥಿರಗೊಳಿಸಲು ತುಂಬ ಪ್ರಯತ್ನಿಸುತ್ತಿದ್ದಾರೆ. ಆದರೆ ನೀವು ಇವರನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ಏಕೆ ಅನುಮಾನಗಳನ್ನು ಬೆಳೆಸಿಕೊಳ್ಳುತ್ತೀರಿ ಎಂದು ನಿಮಗೆ ಅರ್ಥವಾಗದ ಕಾರಣ ಅವರು ಒಳ್ಳೆಯವರಾಗಿರಬೇಕು ಎಂದು ನೀವು ಬಯಸುತ್ತೀರಿ ಮತ್ತು ಅವರು ಯಾವುದೇ ತೊಂದರೆಗಳನ್ನು ಎದುರಿಸಿದಾಗ ಆ ತೊಂದರೆಗಳು ದೂರವಾಗಬೇಕೆಂದು ನೀವು ಬಯಸುತ್ತೀರಿ. ಇದು ಆಕರ್ಷಣೆಯಲ್ಲ, ಇದು ಪ್ರೀತಿ. ನಾವು ಯಾರನ್ನಾದರೂ ಇಷ್ಟಪಡುತ್ತೇವೆ ಎಂದು ಹೇಳಲು ಸಾಧ್ಯವಿಲ್ಲ. ಆ ವ್ಯಕ್ತಿಯ ಬಗ್ಗೆ ನಮಗೆ ಆಸಕ್ತಿ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ನಮಗೆ ಏಕೆ ಎಂದು ತಿಳಿದಿಲ್ಲ. ಆದರೆ ನಾವು ಅವರ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಅದೇ ರೀತಿ ನಿಮ್ಮ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ಬೆಳೆಸಿಕೊಂಡ ವ್ಯಕ್ತಿಯೂ ಇದ್ದಾನೆ. ಅವರು ಯಾವಾಗಲೂ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಬೇಕೆಂದು ಬಯಸುತ್ತಾರೆ. ಅದೇ ರೀತಿ ನೀವು ಯಾವುದೇ ಕಷ್ಟವನ್ನು ಎದುರಿಸಿದಾಗ ಅವರು ಕಷ್ಟವನ್ನು ಅನುಭವಿಸಿದಂತೆ ತಮ್ಮ ಬಗ್ಗೆ ವಿಷಾದಿಸುತ್ತಾರೆ. ಅದು ನಿಮ್ಮ ಜೀವನದಲ್ಲಿ ಮಹಿಳೆ ಅಥವಾ ಪುರುಷನಾಗಿರಬಹುದು. ಅದು ನಿಮ್ಮ ಕುಟುಂಬ ಸದಸ್ಯರಾಗಿರಬಹುದು ಅಥವಾ ನಿಮ್ಮ ನೆರೆಹೊರೆಯವರಾಗಿರಬಹುದು. ಅದು ನೀವು ಕೆಲಸ ಮಾಡುವ ಸ್ಥಳವಾಗಿರಬಹುದು. ನೀವು ವ್ಯಾಪಾರ ಮಾಡುವ ಸ್ಥಳವಾಗಿರಬಹುದು. ನಿಮ್ಮ ಆಪ್ತ ಸ್ನೇಹಿತರು, ಸಂಬಂಧಿಕರು ಅಥವಾ ಬೇರೆ ಯಾರಾದರೂ ನಿಮಗೆ ತುಂಬ ಪ್ರೀತಿಯನ್ನು ತೋರಿಸಬಹುದು. ಆದರೆ ನೀವು ಇದನ್ನು ತುಂಬ ಹಗುರವಾಗಿ ಪರಿಗಣಿಸುತ್ತೀರಿ. ಅಂದರೆ ಅವರು ನಿಮಗೆ ಏಕೆ ಇಷ್ಟೊಂದು ಪ್ರೀತಿಯನ್ನು ತೋರಿಸುತ್ತಿದ್ದಾರೆಂದು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರು ನಿಮ್ಮ ಜೀವನವನ್ನು ಸ್ಥಿರಗೊಳಿಸಲು ಸಹ ತುಂಬ ಪ್ರಯತ್ನಿಸುತ್ತಿದ್ದಾರೆ. ಅಂದರೆ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ನೀಡುತ್ತಾರೆ. ಈ ರೀತಿಯಾಗಿ ಕೆಲವೊಮ್ಮೆ ಅವರು ನಿಮಗೆ ಸಲಹೆ ನೀಡುವುದನ್ನು ನೋಡಿ ನಿಮಗೆ ಬೇಸರವಾಗುತ್ತದೆ. ಅದು ಬರುತ್ತಲೇ ಇರುತ್ತದೆ. ಆದಾಗ್ಯೂ ಅವರು ನಿಮಗೆ ಸಲಹೆ ನೀಡುವುದನ್ನು ನಿಲ್ಲಿಸುವುದಿಲ್ಲ. ಅಂದರೆ ಅವರು ನಿಮಗೆ ಒಳ್ಳೆಯದೇ ಆಗಬೇಕೆಂದು ಬಯಸುತ್ತಾರೆ ಮತ್ತು ನೀವು ಯಾವುದೇ ತೊಂದರೆಗಳನ್ನು ಎದುರಿಸಬಾರದು ಎಂದು ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರಾಗಿರಬಹುದು. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯದನ್ನು ಬಯಸುವ ವ್ಯಕ್ತಿ ಇದ್ದಾರೆ. ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂದರೆ ಅವರು ಏಕೆ ಈ ರೀತಿ ಕಿರಿಕಿರಿಗೊಳ್ಳುತ್ತಿದ್ದಾರೆ ಎಂದು ನೀವು ಯೋಚಿಸುತ್ತಿದ್ದೀರಿ. ಆದರೆ ಅವರು ನಿಮ್ಮ ಮೇಲೆ ಏಕೆ ಇಷ್ಟೊಂದು ಪ್ರೀತಿಯನ್ನು ತೋರಿಸುತ್ತಿದ್ದಾರೆಂದು ನಿಮಗೆ ಅರ್ಥವಾಗುತ್ತಿಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಅಂತಹ ವಿಷಯವಿದೆ. ವ್ಯಕ್ತಿ ಯಾರೇ ಆಗಿರಲಿ ನಿಮಗೆ ಪದೇ ಪದೇ ಸಲಹೆ ನೀಡುತ್ತಾರೋ. ನೀವು ಕಷ್ಟಗಳನ್ನು ಎದುರಿಸುವಾಗಲೂ ಅವರು ನಿಮಗೆ ಪದೇ ಪದೇ ಕರೆ ಮಾಡಿ ಕಿರಿಕಿರಿ ಉಂಟು ಮಾಡುತ್ತಾರೋ. ಹೀಗೆ ಮಾಡಿ ಎಂದು ಪದೇ ಪದೇ ಹೇಳುತ್ತಾರೆ.
ಅವರಿಂದ ನಿಮಗೆ ಯಾವುದೇ ಕೆಟ್ಟದ್ದು ಆಗುವ ಸಾಧ್ಯತೆ ಇಲ್ಲ. ಆದ್ದರಿಂದ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರು ನಿಮಗೆ ತೋರಿಸುವ ಮೆಚ್ಚುಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರು ನೀಡುವ ಸಲಹೆಯನ್ನು ಅನುಸರಿಸಲು ಮುಂದೆ ಬರಬೇಕು. ಆಗ ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಅಂದರೆ ಅವರಿಗೆ ನಿಮ್ಮ ಮೇಲೆ ತುಂಬ ಮೆಚ್ಚುಗೆ ಇದೆ. ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ಯಾವುದೇ ಸಂದರ್ಭದಲ್ಲೂ ತಪ್ಪಿಸಬಾರದು. ನಾವು ಮೆಚ್ಚುವ ವ್ಯಕ್ತಿಗಿಂತ ಹೆಚ್ಚು ನಮ್ಮನ್ನು ಮೆಚ್ಚುವ ಯಾರಾದರೂ ನಮ್ಮ ಜೀವನದಲ್ಲಿ ಇರುವುದು ತುಂಬ ಅದೃಷ್ಟ. ಮಿಥುನ ರಾಶಿಯವರು ಇದನ್ನು ಗಣನೆಗೆ ತೆಗೆದುಕೊಂಡು ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಯಶಸ್ವಿಯಾಗಿ ಮುಂದಕ್ಕೆ ಕೊಂಡೊಯ್ಯಬೇಕು. ಯಾವುದೇ ಸಣ್ಣ ವ್ಯತ್ಯಾಸಗಳಿದ್ದರೂ ಸಹ ಅವರೊಂದಿಗಿನ ಸಂಬಂಧವನ್ನು ಮುರಿಯದಂತೆ ಜಾಗರೂಕರಾಗಿರಬೇಕು. ಏಕೆಂದರೆ ಅಂತಹ ಜನರು ನಿಮಗೆ ಯಾವುದೇ ಒಳ್ಳೆಯದನ್ನು ಮಾಡುತ್ತಾರೆ, ಆದರೆ ಹಾನಿಯನ್ನು ಮಾತ್ರ ಮಾಡುವುದಿಲ್ಲ. ಆದ್ದರಿಂದ ಮಿಥುನ ರಾಶಿಯವರು ಈ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಅಂತಹ ಜನರೊಂದಿಗಿನ ಸಂಬಂಧವನ್ನು ಮುಂದುವರಿಸಿ, ಅಲ್ಲದೆ ತಪ್ಪಾಗಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಅನುಭವಿ ಜನರ ಸಲಹೆಯೊಂದಿಗೆ ಮುಂದುವರಿಯಿರಿ. ಅಲ್ಲದೆ ನಿಮಗೆ ಹತ್ತಿರವಿರುವ ಜನರೊಂದಿಗೆ ಮತ್ತು ಸ್ನೇಹಪರ ಜನರೊಂದಿಗೆ ನೀವು ಜಾಗರೂಕರಾಗಿರಬೇಕು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಏನು ಹೇಳಿದರೂ ನಾವು ಯೋಚಿಸದೆ ಕೇಳುತ್ತೇವೆ. ಯಾರಾದರೂ ನಮಗೆ ಯಾವುದೇ ಸಲಹೆಯನ್ನು ನೀಡಿದರೆ ಆ ಸಲಹೆ ಒಳ್ಳೆಯದು ಅಥವಾ ಕೆಟ್ಟದ್ದೇ ಎಂದು ನಾವು ಯೋಚಿಸದೆ ಮುಂದುವರಿಯುತ್ತೇವೆ. ಆದಾಗ್ಯೂ ನಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯದನ್ನು ಬಯಸುವ ವ್ಯಕ್ತಿ ಮತ್ತು ನಿಮ್ಮ ಕೆಟ್ಟದ್ದನ್ನು ಬಯಸುವ ಜನರು ಸಹ ಇರುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯದು ಮತ್ತು ಕೆಟ್ಟದರ ಪರಿಣಾಮವಿರುತ್ತದೆ. ನಿಮ್ಮ ಒಳ್ಳೆಯದು ನಮ್ಮನ್ನು ಬಯಸುವ ಜನರು ಮಾತ್ರ ನಮ್ಮ ಜೀವನದಲ್ಲಿ ಇರುವುದಿಲ್ಲ. ನಾವು ಕೆಟ್ಟವರಾಗಬೇಕೆಂದು ಬಯಸುವ ಜನರು ಇದ್ದಾರೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಾವು ಕೆಟ್ಟವರಾಗಬೇಕೆಂದು ಬಯಸುವ ಜನರನ್ನು ಎಂದಿಗೂ ಸ್ನೇಹಿತರನ್ನಾಗಿ ಅಥವಾ ಆಪ್ತ ಮಿತ್ರರನ್ನಾಗಿ ಇಟ್ಟುಕೊಳ್ಳಬೇಡಿ. ಅಂತಹ ಜನರಿಂದಾಗಿ ನೀವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ಮಿಥುನ ರಾಶಿಯವರೇ, ನೀವು ಪ್ರಾಮಾಣಿಕ ಜನರಿಗೆ ಮಾತ್ರ ಹತ್ತಿರವಾಗಿರಬೇಕು. ಅಲ್ಲದೆ ನೀವು ಪ್ರಾಮಾಣಿಕ ಜನರನ್ನು ಮಾತ್ರ ನಿಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬೇಕು. ನೀವು ಕೆಟ್ಟವರಾಗಬೇಕೆಂದು ಬಯಸುವ ಜನರಿಂದ ನಿರುತ್ಸಾಹಗೊಳ್ಳಬೇಡಿ. ಯಾವಾಗಲೂ ನಿಮ್ಮ ಪಕ್ಕದಲ್ಲಿದ್ದು ನಿಮ್ಮನ್ನು ತಿರಸ್ಕರಿಸುವ ಜನರೊಂದಿಗೆ ನೀವು ಸಹವಾಸ ಮಾಡಬಾರದು. ಅಂತಹ ಜನರ ಕಾರಣದಿಂದಾಗಿ ನೀವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಮಿಥುನ ರಾಶಿಯವರು ಈ ವಿಷಯದಲ್ಲಿ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಅಲ್ಲದೆ ಮಿಥುನ ರಾಶಿಯವರು ತಮ್ಮ ಯೌವನದಲ್ಲಿ ಅದೃಷ್ಟಶಾಲಿಯಾಗುವ ಹೆಚ್ಚಿನ ಅವಕಾಶವನ್ನು ಹೊಂದಿರುತ್ತಾರೆ. ನೀವು ತಲೆಮಾರುಗಳಿಗೆ ಮಾದರಿಯಾಗುವ ಅವಕಾಶವನ್ನು ಸಹ ಹೊಂದಿರುತ್ತೀರಿ. ಇದರರ್ಥ ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದರೂ ಸಹ ನೀವು ಅವುಗಳನ್ನು ನಿವಾರಿಸಿ ಮುಂದುವರಿಯುತ್ತೀರಿ. ಯಾವುದೇ ಸಮಸ್ಯೆ ನಿಮ್ಮ ಮುಂದೆ ಬಂದಾಗ ನಿರುತ್ಸಾಹಗೊಳ್ಳಬೇಡಿ ಮತ್ತು ಆ ಸಮಸ್ಯೆಯನ್ನು ಹಾಗೆಯೇ ನಿವಾರಿಸಿ. ಇದನ್ನು ಪರಿಹರಿಸಲು ಸೂಕ್ತವಾದ ಮಾರ್ಗವನ್ನು ಕಂಡುಕೊಳ್ಳಿ. ಅಲ್ಲದೆ ನೀವು ನಿರಾಶೆಗೊಂಡು ಅನಗತ್ಯ ಆಲೋಚನೆಗಳ ಆಧಾರದ ಮೇಲೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಭವಿಷ್ಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಕುಟುಂಬವು ನಿಮ್ಮಿಂದಾಗಿ ಬಹಳಷ್ಟು ತೊಂದರೆ ಅನುಭವಿಸುತ್ತಾರೆ. ಆದ್ದರಿಂದ ಮಿಥುನ ರಾಶಿಯವರು ಖಂಡಿತವಾಗಿಯೂ ಈ ವಿಷಯದಲ್ಲಿ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮಿಥುನ ರಾಶಿಯವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಅವರು ತಮ್ಮ ಕುಟುಂಬ ಸದಸ್ಯರಿಗಿಂತ ಹೊರಗಿನ ಜನರನ್ನು ಹೆಚ್ಚು ಮೆಚ್ಚುತ್ತಾರೆ. ಹೀಗೆ ಮಾಡುವುದರಿಂದ ಸಹ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸಹ ಘರ್ಷಣೆಗಳು ಉಂಟಾಗುತ್ತವೆ. ಆದ್ದರಿಂದ ಈ ವಿಷಯದಲ್ಲಿ ಜಾಗರೂಕರಾಗಿರಿ. ಅಲ್ಲದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವೆ ಕೆಲವು ಜಗಳಗಳು ಉಂಟಾಗಬಹುದು. ಆದಾಗ್ಯೂ ಸಂಘರ್ಷವು ತುಂಬ ತೀವ್ರವಾಗಿದ್ದರೆ ನಿಮ್ಮ ಸಂಬಂಧವು ಮುರಿದು ಬಿಡುವ ಅಪಾಯವಿದೆ. ಇದನ್ನು ಕಡಿಮೆ ಮಾಡುವುದು ಮತ್ತು ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ, ಆತುರದಿಂದ ಮಾತನಾಡದಂತೆ ಮತ್ತು ನಿಮ್ಮ ಸಂಗಾತಿಯನ್ನು ಮನವೊಲಿಸದಂತೆ ಎಚ್ಚರ ವಹಿಸಿ ಮುಂದುವರಿಯಿರಿ. ನೀವು ಸರಿ ಮತ್ತು ಅವರು ತಪ್ಪು ಎಂಬ ಭಾವನೆ ನಿಮ್ಮದಾಗಿದ್ದರೆ ಅವನನ್ನು ನಿಧಾನವಾಗಿ ಮನವೊಲಿಸಲು ಪ್ರಯತ್ನಿಸಿ.
ಇದಲ್ಲದೆ ನೀವು ಕೂಗುತ್ತಾ ವಾದಿಸುತ್ತಲೇ ಇದ್ದರೆ ಸಮಸ್ಯೆಗಳು ಹೆಚ್ಚಾಗುತ್ತವೆ, ಸಂಬಂಧಗಳು ಮುರಿಯುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು, ಅದು ಮಹಿಳೆಯಾಗಿರಲಿ ಅಥವಾ ಪುರುಷರಾಗಿರಲಿ, ಇದನ್ನು ಗಮನಿಸಬೇಕು. ಸಂಬಂಧಗಳನ್ನು ಉಳಿಸಲು ಕೆಲವು ಸಂದರ್ಭಗಳಲ್ಲಿ ರಾಜಿ ಮಾಡಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಮಿಥುನ ರಾಶಿಯವರು ತಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ, ಅಂದರೆ ಅವರ ಪತಿ ಮತ್ತು ಪತ್ನಿಯರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಮಿಥುನ ರಾಶಿಯವರು ಆರ್ಥಿಕ ಪ್ರಗತಿಗಾಗಿ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಕನಕದಾರ ಸ್ತೋತ್ರವನ್ನು ಸಹ ಪಠಿಸಿ. ಮಂಗಳವಾರದಂದು ದತ್ತಾತ್ರೇಯನನ್ನು ಪೂಜಿಸಿ ಮತ್ತು ಹನುಮಂತನಿಗೆ ಬಟ್ಟೆಯನ್ನು ಅರ್ಪಿಸಿ. ಅದು ಶುಭ ದಿನ. ಹನುಮಂತನಿಗೆ ಉದ್ದನೆಯ ಬಟ್ಟೆಯನ್ನು ಅರ್ಪಿಸಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ. ನಿಮಗೆ ಖಂಡಿತವಾಗಿಯೂ ಅಪಾರ ಪುಣ್ಯ ಸಿಗುತ್ತದೆ. ಅಂತಿಮವಾಗಿ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೀಗಿರುತ್ತದೆ ಎಂಬುದನ್ನು ಕಂಡುಹಿಡಿದಿದ್ದೇವೆ. ಆಗಸ್ಟ್ ತಿಂಗಳು ಮಿಥುನ ರಾಶಿಯವರ ವೃತ್ತಿಪರ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳಿಂದ ತುಂಬಿರುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿರೀಕ್ಷಿಸದ ದೊಡ್ಡ ಪ್ರಗತಿಯನ್ನು ನೀವು ಪಡೆಯುತ್ತೀರಿ. ಒಂದು ಮಹತ್ವದ ತಿರುವು ಕಾಣುವಿರಿ. ಇದು ನಿಮಗೆ ಅದ್ಭುತ ಪ್ರಗತಿಯನ್ನು ನೀಡಬಹುದು ಅಥವಾ ಇದು ನಿಮ್ಮನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನಲ್ಲಿ ತಳ್ಳಬಹುದು. ಉದ್ಯೋಗಿಗಳಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಯೋಜನೆ ಅಥವಾ ಜವಾಬ್ದಾರಿಯನ್ನು ವಹಿಸಬಹುದು. ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಒಂದು ಸುವರ್ಣಾವಕಾಶ. ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ನೀವು ಅನಿರೀಕ್ಷಿತ ಬಡ್ತಿಯನ್ನು ಪಡೆಯಬಹುದು ಅಥವಾ ಉನ್ನತ ಸ್ಥಾನಕ್ಕೆ ಏರಬಹುದು. ನಿಮ್ಮ ಕೆಲಸಕ್ಕೆ ಅದ್ಭುತವಾದ ಮನ್ನಣೆ ಸಿಗುತ್ತದೆ. ಇದು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳನ್ನು ಆಶ್ಚರ್ಯಗೊಳಿಸುತ್ತದೆ. ನೀವು ನಿಮ್ಮ ಸಾಮರ್ಥ್ಯಗಳನ್ನು ಮೀರಿ ಶ್ರೇಷ್ಠರಾಗುತ್ತೀರಿ. ಈ ತಿಂಗಳು ಅನಿರೀಕ್ಷತೆಯನ್ನು ಸಹ ತರುತ್ತದೆ, ಪರಿಣಾಮಗಳನ್ನು ತರುತ್ತದೆ. ಹೊಸ ಲಾಭದಾಯಕ ವ್ಯಾಪಾರ ಪಾಲುದಾರಿಕೆ ಅನಿರೀಕ್ಷಿತವಾಗಿ ರೂಪುಗೊಳ್ಳಬಹುದು. ನಿಮಗೆ ಸ್ವಲ್ಪವೂ ಪರಿಚಯವಿಲ್ಲದ ಜನರು ನಿಮಗಾಗಿ ಅದ್ಭುತ ವ್ಯಾಪಾರ ಕಲ್ಪನೆ ಅಥವಾ ಹೂಡಿಕೆಯೊಂದಿಗೆ ಬರಬಹುದು. ಇದು ನಿಮ್ಮ ವ್ಯವಹಾರವನ್ನು ಗತಿಯಾಗಿ ವಿಸ್ತರಿಸಲು ಸಹಾಯ ಮಾಡುತ್ತದೆ. ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಇದ್ದಕ್ಕಿದ್ದಂತೆ ದೊಡ್ಡ ಎತ್ತರವನ್ನು ತಲುಪುತ್ತದೆ. ನೀವು ಅನಿರೀಕ್ಷಿಸಿದಂತೆ ದೊಡ್ಡ ಆರ್ಡರ್ ಪಡೆಯಬಹುದು ಅಥವಾ ನಿಮ್ಮ ಉತ್ಪನ್ನಗಳು ಅಥವಾ ಸೇವೆಗಳಿಗೆ ನಿರೀಕ್ಷಿತ ಬೇಡಿಕೆ ಹೆಚ್ಚಾಗಬಹುದು. ಇದು ನಿಮ್ಮ ವ್ಯವಹಾರಕ್ಕೆ ಉತ್ತೇಜನ ನೀಡುತ್ತದೆ. ಈ ತಿಂಗಳು ಬುಧವು ಹಿಮ್ಮುಖವಾಗಿರುತ್ತದೆ. ಆದಾಗ್ಯೂ ನೀವು ನಿಮ್ಮ ಸಂವಹನದಲ್ಲಿ ಹೆಚ್ಚು ಜಾಗರೂಕರಾಗಿದ್ದರೆ ಆ ಅನಿರೀಕ್ಷಿತ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಹುದು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಲ್ಲ ಕೋನಗಳಿಂದಲೂ ಯೋಚಿಸುವುದು ತುಂಬ ಮುಖ್ಯ. ಈ ಅನಿರೀಕ್ಷಿತ ತಿರುವುಗಳು ನಿಮಗೆ ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ನೀಡುತ್ತವೆ. ಅವಿವಾಹಿತರಿಗೆ ಹೊಸ ವ್ಯಕ್ತಿ ನಿಮ್ಮ ಜೀವನವನ್ನು ಅನಿರೀಕ್ಷಿತವಾಗಿ ಪ್ರವೇಶಿಸಬಹುದು ಮತ್ತು ಅವರೊಂದಿಗಿನ ಆಳವಾದ ಅರ್ಥಪೂರ್ಣ ಸಂಬಂಧ ಅಥವಾ ಬಂಧವು ರೂಪುಗೊಳ್ಳಬಹುದು. ಇದು ನೀವು ನಿರೀಕ್ಷಿಸದ ವ್ಯಕ್ತಿಯಾಗಿರಬಹುದು ಅಥವಾ ನೀವು ಮೊದಲು ಗಮನಿಸಿದ ಸ್ನೇಹಿತರಾಗಿರಬಹುದು. ಈ ಸಂಬಂಧವು ಬಹಳ ಬೇಗನೆ ಬೆಳೆದು ಮದುವೆಗೆ ಕಾರಣವಾಗಬಹುದು. ನೀವು ಅನಿರೀಕ್ಷಿತವಾಗಿ ಯಾರನ್ನಾದರೂ ಭೇಟಿಯಾಗುತ್ತೀರಿ ಮತ್ತು ಅವರ ಬಗ್ಗೆ ನೀವು ಭಾವನೆಗಳನ್ನು ಬಹಳ ಬೇಗನೆ ಬೆಳೆಸಿಕೊಳ್ಳುತ್ತೀರಿ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಕಾಮೆಂಟ್ ಬರೆಯುವುದನ್ನು ಮರೆಯಬೇಡಿ. ಧನ್ಯವಾದಗಳು.